ಪ್ರಿಯ ಶಿಕ್ಷಕರೇ, SATSನಲ್ಲಿ ಆಧಾರ್ ಎಂಟ್ರಿ ಆಗದಿರೋ ಮಕ್ಕಳುಗಳ ಆಧಾರ್ ಎಂಟ್ರಿ ಮಾಡೋದು ತುಂಬ ಈಸಿ ಇದೆ. ಕೆಲವರು ಕೇಳ್ತಿರ್ತಾರೆ, ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ, ಹೇಗೆ ಮಾಡೋದು, ಏನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಫಸ್ಟು ನೀವು SATSಲ್ಲಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ನೋಡಿ, ಗೊತ್ತಿರುತ್ತೆ ಡ್ಯಾಶ್ ಬೋರ್ಡು. ಅದರ ಕೆಳಗಡೆ 10ನೇದು ರಿಪೋರ್ಟ್ ಅಂತಿದೆ. ರಿಪೋರ್ಟ್ ಟಚ್ ಮಾಡಿದ್ರೆ ನಿಮಗೊಂದು ಬಾಕ್ಸ್ ಬರುತ್ತೆ, ಅಲ್ಲಿ ಆಧಾರ್ ರಿಪೋರ್ಟ್ಸ್ ಅಂತ ಬರುತ್ತೆ. ಅಲ್ಲೊಂದು ಸಲ ಟಚ್ ಮಾಡಿ. ಇಲ್ಲಿ ನೋಡಿ ಆಧಾರ್ ನಂಬರ್ ಎಂಟ್ರಿ ಆ್ಯಂಡ್ ರಿಪೋರ್ಟ್ ಇದೆ, ಅದೊಂದು ಸಲ ಟಚ್ ಮಾಡಿ. ಟಚ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲೇನು ಮಾಡಬೇಕಪ್ಪ ಅಂದರೆ, ನಿಮಗೆ ಆಧಾರ್ ಎಂಟ್ರಿ ಆಗಿರೋ ಮಕ್ಕಳು ವಿವರ ಬೇಕು ಅಂದರೆ ಇಲ್ಲಿ ಬ್ಲೂ ಡಾಟ್ ಹಾಕಿ. ಇಲ್ಲಿ ನೀಲಿ ಚುಕ್ಕೆ ಇದೆಯಲ್ಲ, ನೀಲಿ ಚುಕ್ಕೆ ವಿತ್ ಆಧಾರ್ ಕಾರ್ಡ್ ನಂಬರ್ಗೆ. ನಿಮಗೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಆಗದೇ ಇರೋ ಮಕ್ಕಳುಗಳ ವಿವರ ಬೇಕು ಅಂದರೆ ಇಲ್ಲಿ ವಿತೌಟ್ ಆಧಾರ್ ಕಾರ್ಡ್ ನಂಬರ್ ಇದೆ ನೋಡಿ, ಇಲ್ಲಿಗೆ ಬ್ಲೂ ಡಾಟ್ ಹಾಕಿ. ನೋಡಿ, ಈ ಬ್ಲೂ ಡಾಟ್ ಹಾಕಾದ್ಮೇಲೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ಸರ್ಚ್ ಅಂತ ಕೊಡಬೇಕು. ಸರ್ಚ್ ಅಂತ ಕೊಟ್ಟಾಗ ನೋಡಿ, ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ಮಕ್ಕಳಿಗೆ ಆಧಾರ್ ಎಂಟ್ರಿ ಆಗಿಲ್ಲ ಎಲ್ಲ ಪೂರ್ತಿ ಬರುತ್ತೆ. ಈಗ ಏನು ಮಾಡಬೇಕು ಅಂದರೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಮಗುವಿನ ಆಧಾರ್ ಕಾರ್ಡ್ ಗೊತ್ತಿದ್ದರೆ ನೋಡಿ, ಈ ಮಗು ಆಧಾರ್ ಕಾರ್ಡ್ ಗೊತ್ತು, ಇಲ್ಲಿ ನೋಡಿ ಇಲ್ಲೊಂದು ಖಾಲಿ ಜಾಗ ಇದೆ, ಅಲ್ಲಿಗೋಗಿ ಆ ಮಗುವಿನ ಆಧಾರ್ ಕಾರ್ಡನ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದಮೇಲೆ ನೆಕ್ಸ್ಟು ಇನ್ನೊಂದು ಮಗುದು ಗೊತ್ತು, ಹೋಗಿ ಆ ಮಗುವಿನ ಹೆಸರು ಹೋಗಿ ಅದ್ರ ಮುಂದೆ ಖಾಲಿ ಬಾಕ್ಸಲ್ಲಿ ಆ ಮಗುವಿನ ಆಧಾರ್ ಕಾರ್ಡ್ನ ನಂಬರ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಎಂಟ್ರಿ ಮಾಡಾದಮೇಲೆ ಪೂರ್ತಿ ಕೆಳಗಡೆ ಬಂದರೆ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಅಂತ ಕೊಟ್ಟರೆ ನೀವು ಯಾವ್ಯಾವ ಮಕ್ಕಳು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿರೋ ಅಷ್ಟು ಕೂಡ ಎಂಟ್ರಿ ಆಗುತ್ತೆ. ಈ ರೀತಿ ಸುಲಭವಾಗಿ ಆಧಾರ್ ಕಾರ್ಡ್ ಎಂಟ್ರಿ ಆಗಿಲ್ಲದ ಮಕ್ಕಳುಗಳ ಆಧಾರ್ ಕಾರ್ಡನ್ನ ಎಂಟ್ರಿ ಮಾಡ್ಬೋದು.